ದೇಶದಾದ್ಯಂತ ಒಂದು ಪ್ರಕರಣ ಈಗ ಸುದ್ದಿಯಲ್ಲಿದೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಜಸ್ಟಿಸ್ ಫಾರ್ ತರುಣ್ ಅಂತ ಹೇಳ್ಬಿಟ್ಟು ಇಷ್ಟಕ್ಕೂ ಏನಿ ಪ್ರಕರಣ ಅಂತ ನಾವು ನೋಡೋದಾದ್ರೆ ಹೋಲಿ ಹಬ್ಬದ ದಿವಸ ಅಂತಂದ್ರೆ ಮಾರ್ಚ್ 4ನೇ ತಾರೀಕು 2026ರಂದು ದೆಹಲಿಯ ಉತ್ತಮ್ ನಗರ್ನ ಜೆ ಕಾಲೋನಿಯಲ್ಲಿ ಒಂದು ಹೋಲಿ ಸೆಲೆಬ್ರೇಷನ್ಸ್ ಅನ್ನೋದು ನಡೀತಾ ಇರ್ತದೆ. ಆವಾಗ ಒಂದು ಮನೆಯ ಮೇಲ್ಗಡೆ ಒಂದು ಸಣ್ಣ ಹುಡುಗಿ ಅಂತಂದ್ರೆ 10ರಿಂದ 11 ವರ್ಷದ ಒಂದು ಹುಡುಗಿ ವಾಟರ್ ಬಲೂನ್ಸ್ ನಲ್ಲಿ ಹೋಲಿ ಸೆಲೆಬ್ರೇಷನ್ ಮಾಡ್ತಾ ಇರಬೇಕಾದ್ರೆ ಅಚಾನಕ್ ಆಗಿ ಆಕ್ಸಿಡೆಂಟಲ್ ಆಗಿ ಆಕಸ್ಮಿಕವಾಗಿ ಒಂದು ವಾಟರ್ ಬಲೂನ್ ಅನ್ನೋದು ಕೆಳಗಡೆ ಬೀಳುತ್ತೆ. ಅಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಮುಸ್ಲಿಂ ಮಹಿಳೆ ಮೇಲೆ ಆ ಒಂದು ವಾಟರ್ ಬಲೂನ್ ಅನ್ನೋದು ಬೀಳುತ್ತೆ. ಅಲ್ಲಿಂದ ಒಂದು ಜಗಳ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ಜಗಳ ಸ್ಟಾರ್ಟ್ ಆಗಿ ಒಂದು 26 ವರ್ಷದ ತರುಣನ ಯುವಕನ ಕೊಲೆಯಲ್ಲಿ ಒಂದು ಘಟನೆ ಅನ್ನೋದು ಅಂತ್ಯ ಆಗುತ್ತೆ. ಇಷ್ಟಕ್ಕೂ ಏನಿ ಪ್ರಕರಣ ಯಾವ ರೀತಿ ನಡೀತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ಕೊನೆ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದೆಹಲಿಯ ಉತ್ತಮ್ ನಗರದ ಜೆ ಕಾಲೋನಿಯಲ್ಲಿ ಒಂದು ಬಿಲ್ಡಿಂಗ್ ನ ಮೇಲೆ ಸಣ್ಣ ಮಗು ಅಂತಂದ್ರೆ 10 ವರ್ಷದ ಒಂದು ಮಗು ವಾಟರ್ ಬಲೂನ್ಸ್ ಮೂಲಕ ಹೋಲಿ ಸೆಲೆಬ್ರೇಷನ್ಸ್ ಅನ್ನ ಮಾಡ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಒಂದು ವಾಟರ್ ಬಲೂನ್ ಅನ್ನೋದು ಕೆಳಗಡೆ ಬೀಳುತ್ತೆ. ಆ ಕೆಳಗಡೆ ಬೀಳ್ತಕ್ಕಂಥ ವಾಟರ್ ಬಲೂನ್ ಏನಾಗುತ್ತೆ, ಕೆಳಗಡೆ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಮುಸ್ಲಿಂ ಮಹಿಳೆ ಮೇಲೆ ಆ ಒಂದು ವಾಟರ್ ಬಲೂನ್ ಅನ್ನೋದು ಬಿದ್ದೋಗುತ್ತೆ ಆಕಸ್ಮಿಕವಾಗಿ. ಅಲ್ಲಿಂದ ಶುರುವಾದಂತಹ ಒಂದು ಜಗಳ. ಅವ್ರ ಮನೆಯವರೆಲ್ಲ ಬಂದು ಈ ಸಣ್ಣ ಹುಡುಗಿ ಇವರು ಏನಿದ್ದಾರೆ ಅವ್ರ ಮನೆ ಮೇಲೆ ಜಗಳಕ್ಕೆ ಬರ್ತಾರೆ. ಪರಸ್ಪರ ಏನೋ ಜಗಳಗಳಾಗ್ತಾ ಇರುತ್ತೆ. ಅದಾದ್ಮೇಲೆ ಒಂದು ಸರ್ಟನ್ ಟೈಮ್ ಆದ್ಮೇಲೆ ಏನಾಗ್ತದೆ ಅಂದ್ರೆ ಈ ಹುಡುಗಿಯ ಮನೆಯವರು ಅವರಿಗೆ ಒಂದು ಕ್ಷಮಾಪಣೆಯನ್ನ ಕೇಳ್ತಾರೆ. ಅಷ್ಟಕ್ಕೆ ಸೈಲೆಂಟ್ ಆಗಿ ಆ ಘಟನೆ ಸಂಜೆ ವೇಳೆಗೆ ಇನ್ನೇನು ಕ್ಲಿಯರ್ ಆಯ್ತು ಎಲ್ಲ ಇಶ್ಯೂ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಅವರು ಹೊರಟು ಹೋಗ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅವತ್ತು ಸಂಜೆ ಅಂತಂದ್ರೆ ಅವತ್ತು ನೈಟ್ 10:30 ಸುಮಾರಿಗೆ ತರುಣ್ ಅನ್ನೋ ಯುವಕ ತನ್ನ ಫ್ರೆಂಡ್ಸ್ ಜೊತೆ ಒಂದು ಹೋಳಿ ಸೆಲೆಬ್ರೇಷನ್ಸ್ ಅಂತ ಹೋಗಿರ್ತಾನೆ. ಆ ಸೆಲೆಬ್ರೇಷನ್ಸ್ ಅನ್ನ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಸುಮಾರು 15ರಿಂದ 20 ಜನಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗುಂಪು ಆ ಹುಡುಗನ ಮೇಲೆ, ಏನು 26 ವರ್ಷದ ತರುಣ ಯುವಕನ ಮೇಲೆ ರಾಡ್ಗಳಿಂದ ಆಗಿರ್ಬೋದು ಅಥವಾ ಏನು ತುಂಬಾ ಕೋಲ್ಗಳು ದೊಣ್ಣೆಗಳಿಂದ ಒಂದು ಮಾರಣಾಂತಿಕ ಹಲ್ಲೆಗಳನ್ನ ಮಾಡಿರ್ತಾರೆ. ಇಷ್ಟಕ್ಕೂ ಆ ಮನೆಯಲ್ಲಿ ಏನ್ ನಡೆದಿದೆ, ಆ ಏರಿಯಾದಲ್ಲಿ ಏನು ಜಗಳ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದ ಒಂದು ಅರಿವು ಕೂಡ ತರುಣನ ಯುವಕನಿಗೆ ಇರೋದಿಲ್ಲ. ಬಟ್ ಎಲ್ಲರೂ ಈ ಇಶ್ಯೂ ಸಾರ್ಟ್ ಔಟ್ ಆಯ್ತು ಸಂಜೆನೆ ಅನ್ಕೊಂಡಿರ್ಬೇಕಾದ್ರೆ ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ ಇದನ್ನ ಹಂಗೆ ಮನಸ್ಸಲ್ಲಿ ಇಟ್ಕೊಂಡು ಏನೂ ಅರಿಯದ ಒಬ್ಬ ವ್ಯಕ್ತಿಯ ಮೇಲೆ ತುಂಬಾ ದಾರುಣವಾಗಿ ಹಲ್ಲೆಯನ್ನ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದರನ್ನ ಗಮನಿಸ್ತಾ ಇದ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ, ಏನಕ್ಕೆ ಈ ರೀತಿ ಘಟನೆಗಳಾಗ್ತಾ ಇದೆ. ಒಂದು ಗಣೇಶ ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಆಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ಹಿಂದೂ ಫೆಸ್ಟಿವಲ್ ಒಂದು ಸೆಲೆಬ್ರೇಷನ್ ಮಾಡಬೇಕಾದ್ರೆ ಏನಕ್ಕೆ ಈ ರೀತಿ ಎರಡು ಗುಂಪುಗಳ ನಡುವೆ ಈ ಥರ ಆಗ್ತದೆ, ಏನಕ್ಕೆ ಅವರೊಂದು ಸೆಲೆಬ್ರೇಷನನ್ನು ಟಾಲರೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋದು ಪದೇ ಪದೇ ಎಲ್ಲರಲ್ಲೂ ಕಾಡ್ತಾ ಇರತಕ್ಕಂಥ ಪ್ರಶ್ನೆ. ಹಿಂದೂಗಳು ಎಷ್ಟೇ ಒಂದು ತಾಳ್ಮೆಯನ್ನಾಗಿರ್ಬೋದು ಶಾಂತಿಯನ್ನು ಕಾಪಾಡ್ತಾ ಇದ್ದಾರೆ, ಅವ್ರು ಬೇಕಾಗಿ ಜಗಳ ಮಾಡೋ ರೀತಿ ವರ್ತನೆಗಳು ಕಾಣಿಸ್ತಾ ಇದ್ದಾವೆ. ಇದನ್ನ ಏನು ಸಪೋರ್ಟ್ ಮಾಡೋ ರೀತಿ ಕೆಲವೊಂದು ಪೊಲಿಟಿಕಲ್ ಪಾರ್ಟಿಗಳಾಗಿರ್ಬೋದು, ಕೆಲವೊಂದು ಸರ್ಕಾರಗಳು ಕೂಡ ಇದ್ದಾವೆ. ಒಂದು ಗಲಭೆಗಳಾಗಬೇಕಾದ್ರೆ ಅಂಥ ಪ್ರಕರಣಗಳ ಹಿಂತೆಗೆದುಕೊಂಡು ಹೋಗೋದಾಗಿರ್ಬೋದು ಅಥವಾ ಈ ಥರ ಘಟನೆ ಮಾಡಿರ್ತಕ್ಕಂಥ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋದಾಗಿರ್ಬೋದು. ಈ ಥರ ಮನಸ್ಥಿತಿಗಳು, ಈ ಥರ ರಾಜಕಾರಣಿಗಳು, ಈ ಥರ ಪಾರ್ಟಿಗಳು ಇರೋ ತನಕ ಈ ಥರ ಒಂದು ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇರ್ತವೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗನ್ಸೋ ಪ್ರಕಾರ ಈ ಒಂದು ಘಟನೆಗಳೆಲ್ಲ ನೋಡ್ತಾ ಇರಬೇಕಾದ್ರೆ ನಮ್ಮ ಒಂದು ಧರ್ಮ, ನನಗೆ ಈ ಥರ ಧರ್ಮ ಜಾತಿ ಈ ಥರ ಮಾತಾಡ್ಬೇಕಂದ್ರೆ ನನಗೆ ಇಷ್ಟನೇ ಆಗೋದಿಲ್ಲ. ಬಟ್ ಹೇಳ್ಬೇಕಾಗಿ ಬರ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಿಂದೂ ಧರ್ಮ ತುಂಬ ಜಾಗರೂಕತೆ ಆಗಿರಬೇಕು, ಎಚ್ಚೆತ್ಕೋಬೇಕಾಗಿರುತ್ತೆ. ಒಂದು ಮೆಜಾರಿಟಿ ಇರತಕ್ಕಂಥ ಕಂಟ್ರಿಯಲ್ಲಿ ಅವ್ರಿಗೆ ಒಂದು ಸೇಫ್ಟಿ ಇಲ್ಲ, ಒಂದು ಏನು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಂದರೆ ಬೇರೆ ಏನು ಹೇಳೋದಕ್ಕಾಗೋದಿಲ್ಲ. ಆ ಒಂದು ಘಟನೆ ಅವ್ರು ಹೇಳಿರ್ತಕ್ಕಂಥ ಒಂದು ಕ್ಷಮಾಪಣೆಯಿಂದನೇ ಅಲ್ಲಿಗೆ ಸಾರ್ಟ್ ಔಟ್ ಆಗಿರ್ತಕ್ಕಂಥದ್ದು. ಒಂದು ಸಣ್ಣ ವಾಟರ್ ಬಲೂನ್ನ ಕಾರಣಕ್ಕೆ 26 ವರ್ಷದ ಒಬ್ಬ ಯುವಕ ಏನು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಮಾಡಿಕೊಂಡು ಅವ್ರ ಮನೆಗೆ ಬೆನ್ನೆಲುಬಾಗಿರ್ತಕ್ಕಂಥ ಒಬ್ಬ ಯುವಕ ಭೀಕರವಾಗಿ ಹತ್ಯೆಗೊಳಗಾಗಿರ್ತಾನೆ. ಈಗ ಆ ಒಂದು ಪ್ರಕರಣ ತುಂಬ ದೇಶದಲ್ಲಿ ಪ್ರಚಲಿತ ಆಗ್ತಾ ಇದೆ. ಜಸ್ಟಿಸ್ ಫಾರ್ ತರುಣ್ ಅಂತ ಹೇಳ್ಬಿಟ್ಟು ಸುಮಾರು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದೇ ರೀತಿ ಅವ್ರ ಕುಟುಂಬಸ್ಥರು ಹೇಳೋದ್ರ ಪ್ರಕಾರ ಸುಮಾರು 15ರಿಂದ 20 ಜನ ಗುಂಪು ಒಳಗೊಂಡು ಅವ್ರು ಸ್ಕೆಚ್ ಮಾಡಿಕೊಂಡು ಈ ರೀತಿ ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ವಿಚಾರವನ್ನು CBIಗೆ ಹಸ್ತಾಂತರಿಸಬೇಕಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಕೂಡ ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಘಟನೆ, ಒಂದು ವಾಟರ್ ಬಲೂನ್ ಒಂದು ವಿಚಾರಕ್ಕೆ ಈ ರೀತಿ ಒಂದು ಭೀಕರ ಒಂದು ಹತ್ಯೆಯಲ್ಲಿ ಎಂಡಾಗ್ತಕ್ಕಂಥದ್ದು ಅಂತಂದರೆ ತುಂಬ ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಈ ಪ್ರಕರಣವನ್ನು ದೆಹಲಿ ಪೊಲೀಸರಿಗಾಗಲೇ FIR ಅನ್ನು ರಿಜಿಸ್ಟರ್ ಮಾಡಿಕೊಂಡು 5 ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಅಪ್ರಾಪ್ತ ಕೂಡ ಬಿಲೋ 18 ಇಯರ್ಸ್ ಇರ್ತಕ್ಕಂಥವನು ಮೈನರು ಕೂಡ ಇದ್ದಾನೆ ಅಂತ ಹೇಳ್ಬಿಟ್ಟು ಸುದ್ದಿಗಳಲ್ಲಿ ಹರಿದಾಡ್ತಾ ಇದೆ. ಆ್ಯಂಡ್ ಈಗೇನು ಬುಲ್ಡೋಜರ್ ನಿಕ್ಸ್ ಮನೆಯನ್ನು ಕೆಡವ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನ್ಯೂಸ್ ಕೂಡ ಬರ್ತಾ ಇದೆ. ಬಟ್ ನನಗೆ ಈ ವಿಡಿಯೋನ ಯಾವ ಥರ ಹೇಳಿ ಎಂಡ್ ಮಾಡಬೇಕು ಅನ್ನೋದೇ ನನಗೆ ತೋಚ್ತಾ ಇಲ್ಲ. ಇದೊಂದಿಷ್ಟು ಈ ತರುಣ್ ಏನು ಭೀಕರವಾಗಿ ಹತ್ಯೆ ಆಗಿದೆ ಒಬ್ಬ ಅಮಾಯಕನ ಬಗ್ಗೆ ಒಂದು ತಿಳಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಬಟ್ ಈ ರೀತಿ ಘಟನೆ ಎಲ್ಲೂ ಮರುಕಳಿಸೋದು ಬೇಡ.
ಇದಿಷ್ಟು ಏನು ದೆಹಲಿಯಲ್ಲಿ ಹೋಳಿ ಹಬ್ಬದ ಸಂದರ್ಭವಾಗಿ ಏನು ಘಟನೆ ನಡೆದಿತ್ತು, ದಾರುಣ ಭೀಕರ ಹತ್ಯೆಯಲ್ಲಿ ಮುಗಿದಿತ್ತು, ಅದ್ರ ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ. ಥ್ಯಾಂಕ್ ಯು.